ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವಾರ್. ಕಾಂಗ್ರೆಸ್ನಲ್ಲಿ ಅದರಲ್ಲೂ DKC ಅವರು ಇವತ್ತೊಂದು ನಿರ್ಣಾಯಕ ಹಂತಕ್ಕೆ ಬಂದು ನಿಂತಿದ್ದಾರೆ ಅಂತೇಳಿ ಅವ್ರ ಮಾತುಗಳನ್ನು ಗಮನಿಸಿದಾಗ ಅನ್ನಿಸ್ತದೆ. ಎರಡರಲ್ಲಿ ಒಂದಾಗಬೇಕು. ಸಿದ್ದರಾಮಯ್ಯ ನಂತರ ಯಾರು? ಹೂ ಈಸ್ ದ ನೆಕ್ಸ್ಟ್ ಆಫ್ ದ CM ಸಿದ್ದರಾಮಯ್ಯ? ಅದು ನಾನೇ, ನಾನು ಬಿಟ್ಟು ಮತ್ತೆ ಯಾರೂ ಇಲ್ಲ ಅನ್ನುವಂಥ ಸಂದೇಶವನ್ನು ಈ ಮಾತುಗಳಲ್ಲಿ ಕೊಡ್ತಾ ಇದ್ದಾರೆ DK ಶಿವಕುಮಾರ್ ಅವರು. ಆಲ್ರೆಡಿ ಈಗ ಸಿದ್ದರಾಮಯ್ಯ ನಂತರ ಯಾರು ಅನ್ನೋದಕ್ಕೆ ಸಿದ್ದರಾಮಯ್ಯರ ಮಗ ಸತೀಶ್ ಅವರು ಅಂತ ಹೇಳಿಬಿಟ್ಟಿದ್ದಾರೆ. ಅದು ಆಗ ಪಟ್ಟಣ ಬಂತ ಸಿದ್ಧಾಂತ ನೆಲೆಗಟ್ಟಿನಲ್ಲಿ ಅಂತ ಹೇಳ್ತಾ ಇದ್ದಾರೆ. ಆಲ್ರೆಡಿ ಸಿದ್ದರಾಮಯ್ಯನವರು ಸತೀಶ್ ಅವರಿಗೆ ಅಹಿಂದ ಸಂಘಟನೆಯ ಜವಾಬ್ದಾರಿ, ಅದರ ವಾರಸುದಾರರ ಅನ್ನುವಂಗೆ ನಡ್ಕೊಳ್ತಾ ಇದ್ದಾರೆ. ಅದರಲ್ಲೂ ಬಾಗಲಕೋಟೆಯಲ್ಲಿ ಅಲ್ಲಿ OBC ಜನರ ಅಥವಾ ಹಿಂದೂ ಜನರ ಒಗ್ಗೂಡಿಸುವ ಜೊತೆಗೆ ಅಲ್ಲೇ ತಮ್ಮ ನಂತರ ಯಾರಪ್ಪ ಅನ್ನೋ ಮೆಸೇಜನ್ನು ಸತೀಶ್ ಅವರಿಗೆ ಅದು ಜವಾಬ್ದಾರಿ ವಹಿಸುವ ಮೂಲಕ ಹೊರ ಹಾಕಿದ್ದಾರೆ. ಇವೆಲ್ಲ ಗಮನಿಸಿರುವಂತಹ DKC ಅವರು. DKC ಇನ್ನೂ ಅತ್ಯಂತ ಸಮೀಪ ನೋಡ್ತಾ ಇದ್ದಾರೆ. ಬೆಂಗಳೂರಲ್ಲಿ ಏನು ನಡೀತದೆ ಏನಿಲ್ಲ ಅವ್ರದ್ದೇ ಆದಂಥ ಮೂಲಗಳ ಮೂಲಕ. ಹೀಗಾಗಿ ಇವತ್ತೊಂದು ಡಿಸಿಷನ್ಗೆ ಬಂದಿದ್ದಾರೆ DKC ಅವರು. ಈಗಿಲ್ಲ ಅಂದರೆ ಎಂದೂ ಇಲ್ಲ, ಈ ನನಗೆ CM ಗಿರಿ ಬೇಕು ಅನ್ನುವಂಗೆ ಅವರ ಬಿಹೇವಿಯರ್ ಅದ. ನೋಡಿ ಅವ್ರ ಮಾತುಗಳನ್ನು ಎಷ್ಟು ಸ್ಪಷ್ಟವಾಗಿ, ಅಷ್ಟು ಸಾಂದರ್ಭಿಕವಾಗಿ, ಮಾರ್ಮಿಕವಾಗಿ ಹೇಳ್ತಾ ಇದ್ದಾರೆ DKC ಅವರು. ಏನೇನು ತೀರ್ಮಾನ ಆಗಿವೆಯೋ ಅವು ಚಾಲ್ತಿಗೆ ಬರಲಿವೆ. ನೋಡಿರಿ, ಏನು ತೀರ್ಮಾನ ಆಗಿದೆ ಚಾಲ್ತಿಗೆ ಬರ್ತಾವೆ ಅಂತ. ಏನವು ಅವರಿಬ್ಬರಿಗೆ ಗೊತ್ತದು. ಅದನ್ನು ಹೇಳ್ತಾ ಇಲ್ಲ. ಹೈಕಮಾಂಡ್ ಬಿಟ್ಟಿದ್ದ ವಿಷಯ. ಹೈಕಮಾಂಡ ಅದು ನಡ್ಕೋಬೇಕಷ್ಟ. ಅದನ್ನು ಬೇಕಾದ್ರೆ ನಡ್ಕೊಳಪ್ಪ, ನಿಮಗೆ ಬಿಟ್ಟಂಥ ವಿಷಯ. ಮತ್ತು ನಾವು ರಾಜಕೀಯ ಮಾಡ್ತಾಯಿಲ್ಲ. ನಮಗೆ ಸಿದ್ದರಾಮಯ್ಯನವ್ರಿಗೆ ಯಾವುದೇ ಭಿನ್ನಮತ ಇಲ್ಲ. ನಾವಿಬ್ಬರು ಹೈಕಮಾಂಡ್ ಹೇಳಿದಂಗೆ ಕೇಳ್ಕೊಳ್ತೀವಿ. ನಮಗಿಬ್ಬರಿಗೂ ಹೈಕಮಾಂಡ ಫೈನಲ್. ನೀವು ಮೀಡಿಯಾದವ್ರು ಏನೂ ಹೇಳಿಕ್ಕೆ ಹೋಗ್ಬೇಡ್ರಿ ಅಂತ ಹೇಳಿದ್ರು ಅದರಲ್ಲಿ ಏನೋ ಒಂದು ಖಚಿತತೆ ಅದ. ಈಗಾಗಲೇ 3 ವರ್ಷ ಆಗಿದೆ. ನಮಗೆ ನೀವು ಕೊಡಲೇಬೇಕು, ಕೊಡಿಸ್ಬೇಕು ಅನ್ನೋ ಮಾತನ್ನು ಹೈಕಮಾಂಡ್ ಮುಂದೆ ಈಗ ಇಟ್ಟಿದ್ದಾರೆ ಅಂತ ಸುದ್ದಿಗಳು ಇದ್ದಾವೆ. ಖರ್ಗೆ ಅವ್ರ ಮುಂದೆ, ವೇಣುಗೋಪಾಲ್ ಅವ್ರ ಮುಂದೆ ಮಾತಾಡಿದ್ದಾರೆ. ಈಗ ಹೋದಾಗ ಸಿಕ್ಕಿಲ್ಲ. ನಮ್ಮ ರಾಹುಲ್ ಗಾಂಧಿ ಅವರು ಚುನಾವಣಾ ಪ್ರಚಾರದಲ್ಲಿದ್ದರು, ಆ ಮತ್ತು ಬೇರೆ ಸಿಕ್ಕಿಲ್ಲ, ಭೇಟಿಯಾಗಿಲ್ಲ. ಇದರ ಅರ್ಥ DKC ಅವ್ರನ್ನ ತಿರಸ್ಕರಿಸಿದ್ದಾರೆ ಅಂತ ಅರ್ಥ ಅಲ್ಲ. ನಮಗೆ ಹೆಂಗೆ ಬೇಕಂಗೆ ವ್ಯಾಖ್ಯಾನ ಮಾಡೋದಲ್ಲ. ಆದರೆ DK ಶಿವಕುಮಾರ್ ಅವ್ರ ಮಾತು ಗಮನಿಸಿದಾಗ ಅದೇ ಕಾರಣ ಸತೀಶ್ ಅವರು ಮಾತು ಬಿಟ್ಟಿದ್ದಾರೆ. ಕೆಲವೊಂದಿಷ್ಟು ಮಾತು ಮಾತಾಡಿದ್ದಾರೆ. ಅದರಲ್ಲೂ ವಿಶೇಷವಾಗಿ ಅವರು ಒಂದು ಮಾತನ್ನು ಕೇಳಿದಾಗ ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಮುಖ್ಯಮಂತ್ರಿ ಬದಲಾವಣೆ ಕುರಿತು ಹೈಕಮಾಂಡ್ ನಿರ್ಧಾರ ತೆಗೆದುಕೊಳ್ಳಲಿದೆ ಅಂತೇಳಿ ಸತೀಶ್ ಅವರು ಹೇಳುವ ಜೊತೆಗೆ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ತಮ್ಮ ಇಲಾಖೆ ವಿಷಯದ ಕುರಿತು ಚರ್ಚಿಸಲು ಆಗಾಗ ದೆಹಲಿಗೆ ಹೋಗುತ್ತಾರೆ. KPCC ಅಧ್ಯಕ್ಷರ ಬದಲಾವಣೆ ಕುರಿತು ಈವರೆಗೆ ಚರ್ಚೆಯಾಗಿಲ್ಲ. ಅದಕ್ಕೆ ಪಕ್ಷದ ಹಿರಿಯ ನಾಯಕರೇ ಉತ್ತರಿಸಬೇಕು. ಸಚಿವ ಸಂಪುಟ ವಿಸ್ತರಣೆ ನಮ್ಮ ವ್ಯಾಪ್ತಿಯಲ್ಲಿ ಇಲ್ಲ. ಈಗ ಅವರು ಒಂದು ಅಡ್ಡುಗೋಡೆ ಮೇಲೆ ದಿಪ್ಪೇಟ. ಇಬ್ಬರು ಬುದ್ಧಿವಂತರು. ಒಂದು ಕಡೆ DKC, ಇನ್ನೊಂದು ಕಡೆ ಸತೀಶ್ ಅವರು ಫುಲ್ ಕಾಂಪಿಟೇಷನ್ ಮಾಡ್ತಾಯಿದ್ದಾರೆ. ಅಧ್ಯಕ್ಷ ಸ್ಥಾನ ತೊಗೊಳ್ಬೇಕಂತಾರೆ. ಅವ್ರು ಇಲ್ಲ ಅಂತ ಹೇಳ್ತಿರ್ಬೋದು, ಆದರೆ ಅವ್ರ ನಡೆ ಅತ್ತದ. ಅದ್ರ ಜೊತೆಗೆ ಅಹಿಂದ ಮೂಮೆಂಟನ್ನು ನಿಧಾನಕ್ಕೆ ತಮ್ಮ ಸುಪರ್ದಿಗೆ ತೆಗೆದುಕೊಳ್ತಾ ಇದ್ದಾರೆ. ಸಿದ್ದರಾಮಯ್ಯ ಅಂತ ನಾನೇ ಅನ್ನುವಂಥ ಒಂದು ಚಿತ್ರವನ್ನು ಬಿಡ್ತಾ ಇದ್ದಾರೆ. ಮತ್ತು ಅಹಿಂದದ ಬಗ್ಗೆ, ಅದರಲ್ಲೂ ಮುಖ್ಯವಾಗಿ OBC ಬಗ್ಗೆ ಅತಿ ಕಾಳಜಿ ಇವತ್ತು ಯಾರಿಗದ? ರಾಹುಲ್ ಗಾಂಧಿ ಅವ್ರಿಗೆ ಅದ. ರಾಹುಲ್ ಗಾಂಧಿ ಅವರ ಅತ್ಯಂತ ಆತ್ಮೀಯ ವಿಷಯ ಇವತ್ತು ಯಾವುದಂದ್ರೆ OBC, ದಲಿತ, ಜೊತೆಗೆ ಆದಿವಾಸಿ, ಜೊತೆಗೆ ಅಲ್ಪಸಂಖ್ಯಾತರನ್ನು ತೊಗೊಳ್ಬೇಕು ಅನ್ನುವಂಥ ಆ ದಿಶೆಯಲ್ಲಿ ಸೈದ್ಧಾಂತಿಕವಾಗಿ ಸತೀಶ್ ಅವರ ಜೊತೆ ಗುರುತಿಸ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಇಲ್ಲಿವರೆಗೆ ಕಾಂಗ್ರೆಸ್ ಸಾಕಷ್ಟು ತುಳಿದಿದ್ದೀನಿ ಅಂತ ತಿಳ್ಕೊಳ್ಳುವಂಥ DKC ಅವರು ವಿಶೇಷವಾಗಿ ಏನಪ್ಪ ಅಂತಂದ್ರೆ ಹೈಕಮಾಂಡ್ ಭೇಟಿ ಹಾಕ್ಕೊಂಡು ತಮ್ಮ ಈ CM ಕುರ್ಚಿಯನ್ನು ಗಟ್ಟಿ ಮಾಡ್ಕೋಬೇಕು ಈಗ ಅನ್ನುವಂಥದ್ದು. ಅದಕ್ಕಿಂತ ಮುಖ್ಯ ಇನ್ನೊಂದು ಮಾತು ಮಾತಾಡ್ತಾರೆ, ಭಾಳ ಸೂಕ್ಷ್ಮವಾಗಿ ಮಾತಾಡ್ತಾ ಇದ್ದಾರೆ. ಏನಪ್ಪ ಅಂತಂದ್ರೆ
ನಮ್ಮಲ್ಲಿ ಯಾವುದೇ ಸಮಸ್ಯೆ ಇಲ್ಲ, ಯಾವ ರಾಜಕೀಯವೂ ಇಲ್ಲ. ಯಾವಾಗ ಏನು ಆಗಬೇಕು ಆಗುತ್ತದೆ, ಸಮಯ ಬಂದಾಗ ತಾನಾಗೇ ಗೊತ್ತಾಗುತ್ತದೆ. ನಾವು ಹೇಳೋ ಅವಶ್ಯಕತೆ ಇಲ್ಲ. ಟೈಮ್ ಬಂದಾಗ ಏನಾಗೋದು ಆಗ್ತದೆ, ನಾವಿಬ್ಬರು ಬದ್ದಿದ್ದೀವಿ ಅದಕ್ಕೆ ಅನ್ನೋ ಮಾಧ್ಯಮಗಳ ಮೂಲಕ. ಜೊತೆಗೆ ಹೈಕಮಾಂಡ್ಗೆ ಈಗ ನೀವು ಮಾಡಲೇಬೇಕು, ಸ್ಪಷ್ಟವಾಗಿ ಹೇಳ್ಬೇಕು ನಮಗೇನನ್ನು. ಅಂದರೆ ಇದರ ಅರ್ಥೇನೋ, ಒಂದು ಮಾಡ್ತಿರೋ ಇದು ಇಲ್ಲವೋ ಅನ್ನುವಂಥ ಒಂದು ನೇರ ಪ್ರಶ್ನೆ. ಇಲ್ಲಂದ್ರೆ ಯಾವಾಗ ಮಾಡ್ತೀರಿ, ಏನು ಮಾಡದೇ ಇರ್ತೀರೇನು ಅನ್ನುವಂಥದ್ದು ನಾವು ಸ್ಪಷ್ಟಪಡಿಸ್ರಿ. ಮಾಡೋದಿಲ್ಲ ಅಂದ್ರೆ ನಮ್ಮ ಹಾದಿದ ನಾವು ಏನು ಮಾಡ್ತೀವಿ, ಇನ್ನು ತಡೀಲಿಕ್ಕೆ ಆಗೋದಿಲ್ಲ ಅನ್ನೋಂಥ ಮೆಸೇಜು ಅಲ್ಲದ. ನಮಗೆ ಈಗ ಸ್ಪಷ್ಟ ಬೇಕು. ಯಾಕಂತಂದ್ರೆ ಏನು ನೀವು ಮನುಷ್ಯ ಇದ್ದಿದ್ದು ಮಾತಾಡ್ರಿ, ಮಾಡೋನು ನೋಡೋನು, ಮನೆಗೆ ಬಾ ಮಚ್ಚಿ ಕೊಡ್ತನು, ಗಾನಕ್ಕೆ ಬಾ ಗಸಿ ಕೊಡ್ತನು, ಇದು ಬೇಡ, ನಮಗೆ ಸ್ಪಷ್ಟವಾಗಿ ಹೇಳ್ರಿ ಅನ್ನುವಂಥ ನಿಲುವಿಗೆ ಬಂದು ನಿಂತಿದ್ದಾರೆ ಡಿ ಕೆ ಶಿ ಅವರು. ಮತ್ತು ಅವರು ತಪ್ಪಲ್ಲ, ಅವರು ಸಾಕಷ್ಟು ಪಾರ್ಟಿ ಸಲುವಾಗಿ ಒರಿಜಿನಲ್ ಕಾಂಗ್ರೆಸ್ಸಿಗರು, ಹೊರಗಿನಿಂದ ಬಂದವರಲ್ಲ. ಹೀಗಾಗಿ ಅವ್ರಿಗೆ ನಮಗೆ ನಿಶ್ಚಿತತೆ ಬೇಕಪ್ಪ. ನಾವು ಸಿದ್ದರಾಮಯ್ಯ ಒಪ್ಕೊಂಡಿವಿ, ಹೇಳಿದಂಗೆ ಕೇಳಿದ್ವಿ, ಎಲ್ಲ ಮಾಡಿದ್ವಿ. ಈ ನಡುವೆ ಎಲೆಕ್ಷನ್ ಆಗಲಿ ಅಂದರೆ ಮತ್ತೇನೋ ಆಗಲಿ ಅಂದರೆ ಎಲ್ಲನೂ ತಳೆದ್ವಿ. ಈಗ ನಮಗೆ ಬೇಕು 2 ವರ್ಷ ನಾವು ಆಗವ ಅನ್ನುವಂಥ ಮನೋಧೋರಣೆ ಅಲ್ಲದ. ಈ ವಿಷಯವನ್ನು ಪ್ರಸ್ತಾಪಿಸಿದ್ದಾರಂತೂ ಈಗಾಗಲೇ ಸ್ಪಷ್ಟವಾಗಿ ಹೊರಗೆ ಬರ್ತಾಯಿದೆ ಸುದ್ದಿಗಳು. ಅದಕ್ಕಾಗಿ ಡಿ ಕೆ ಶಿ ಅವ್ರದ್ದು ಯಾಕೆ ಅಷ್ಟು ಒಂದು ಆತುರ ಯಾಕಂತಂದ್ರೆ, ಸತೀಶ್ ಅವರು ನಿಧಾನಕ್ಕೆ ಆ ಹಿಂದೂ ಸಂಘಟನೆಯನ್ನು ಬೆಳೆಸೋ ಜೊತೆಗೆ ರಾಜ್ಯ ಮಟ್ಟದಲ್ಲೇ ತಮ್ಮ ವ್ಯಕ್ತಿತ್ವವನ್ನು ಬೆಳೆಸ್ಕೊಳ್ತಾ ಇದ್ದಾರೆ. 2022 ಒಳಗಾಗಿನ ಅವರಿಡೀ ರಾಜ್ಯದ ಅಹಿಂದ ಅಥವಾ ಹಿಂದುಳಿದ ದಲಿತ ಮತ್ತು ಆದಿವಾಸಿಗಳ ಜೊತೆಗೆ ಮುಸ್ಲಿಮರು, ಯಾಕಂದ್ರೆ ಮೊನ್ನೆ ನಡೆದಂಥ ದಕ್ಷಿಣ ದಾವಣಗೆರೆಯಲ್ಲಿ ನಡೆದಂಥ ಚುನಾವಣೆಯಲ್ಲಿ ಒಂದು ರೀತಿಯ ಡಿ ಕೆ ಶಿ ಅವರು ತಪ್ಪು ಹೆಜ್ಜೆ ಇಟ್ಟಿದ್ದಾರೆ. ಒಂದಿಬ್ಬರನ್ನು ಸಸ್ಪೆಂಡ್ ಮಾಡಿ ಮುಸ್ಲಿಮರ ವಿರೋಧ ಕರ್ಕೊಂಡಿದ್ದಾರೆ. ಅದಕ್ಕೆ ಅದನ್ನು ಸಹಿತ ತಮ್ಮ ತೆಕ್ಕಿಗೆ ತೊಗೊಳ್ಳೋಂಥ ಪ್ರಯತ್ನ ನಡೆಸಿದ್ದಾರೆ ಸತೀಶ್. ಹೀಗಾಗಿ ಇದು ಗಾಬರಿ ಆಗ್ಯದ ಸಹಜದ ಡಿ ಕೆ ಶಿ ಅವ್ರಿಗೆ. ಇದನ್ನ ಇದೇ ರೀತಿ ಬಿಟ್ಟರೆ ಸತೀಶ್ ಅವರು ನನ್ನ ಕೈಯಿಂದ ತುತ್ತ ಅನ್ನ CM ಪೋಸ್ಟ ಕಸ್ಕೊಂಡು ಹೋಗ್ತಾರೆ ಅನ್ನುವಂಥ ಭಯ ಅವ್ರನ್ನ ಆವರಿಸ್ಲಿಕ್ಕೆ. ಅದಕ್ಕೆ ಫೈನಲ್ ಮಾಡಿರಿ, ನನ್ನನ್ನು ಮಾಡಿರಿ ಅಂತ ಬೆನ್ನತ್ತಿದ್ದಾರೆ. ಅದನ್ನು ತಪ್ಪಿಸೋ ಪ್ರಯತ್ನವನ್ನು ಅಹಿಂದ ಸಂಘಟಕರು ಮಾಡ್ತಾ ಇದ್ದಾರೆ. ಹೇಗಾದ್ರು ಮಾಡಿ ತಪ್ಪಿಸೋದು ಇದ್ರೆ ಅವರಲ್ಲಿರಬೇಕು, ಇಲ್ಲ ದಲಿತ CM ಕಾರಣ ಇಡುವಂಥ ಎಲ್ಲ ಪ್ರಯತ್ನ ನಡೆಸಿದ್ದಾರೆ. ಅಂದ್ರೆ ಪರಮೇಶ್ವರನ್ನು ಮಾಡಬೇಕು ಅಂತ. ಪರಮೇಶ್ವರಿಗೂ ಸಹಿತ ಅಟ್ಲೀಸ್ಟ್ ಒಮ್ಮೆ ಅದನ್ನು CM ಆಗಬೇಕು ಅನ್ನೋಂಥ ಸಹಜ ಅಪೇಕ್ಷೆ ಅದ. ಹೀಗಾಗಿ ಇವೆಲ್ಲ ಗೊಂದಲಗಳಿಂದ ಮುಕ್ತಿ ಪಡೆಯೋದಕ್ಕಾಗಿ ಇವತ್ತು ಡಿ ಕೆ ಶಿ ಅವರು 2ರಲ್ಲಿ 1, ನಾನು ಮಾಡಿದ್ರು ಇಲ್ಲೋ, ಮಾಡೋದಿಲ್ಲ ಅಂದ್ರೆ ನೋಡು ನೀನು ಮಾಡಿದ್ರು ಗೊತ್ತಿಲ್ಲ, ಮಾಡ್ದಂದ್ರೆ ಮಾಡಿರಿ, ಇಲ್ಲ ಮುಂದಿನಿಂದ 2022 ನೀನೇ CM ಕ್ಯಾಂಡಿಡೇಟಾ ಅನ್ನೋ ಸ್ಪಷ್ಟಪಡಿಸ್ರಿ. ಇದು ಅಲ್ಲದ್ರೆ ಗತ್ತು. ಈ ರಾಜಕೀಯ ಗತ್ತು ಯಾರು ವಿಶ್ಲೇಷಣೆ ಮಾಡಲಿಕ್ಕೆ ಹೋಗ್ತಾ ಇಲ್ಲ. ಅವ್ರ ಗತ್ತು ಏನಪ್ಪ ಅಂದ್ರೆ ಸತೀಶ್ ಅವರಿಲ್ಲ, ಪರಮೇಶ್ವರ್ ಅವರಿಲ್ಲ, ಮತ್ತೊಬ್ಬರಿಲ್ಲ, ಪ್ರಿಯಾಂಕಾ ಇಲ್ಲ, ಕೇವಲ ನೀನಪ್ಪ ನೆಕ್ಸ್ಟ್ ಯು ಆರ್ ದ CM ಕ್ಯಾಂಡಿಡೇಟ್ ಅಂತ ಘೋಷಣೆ ಮಾಡಿ. ಯಾಕೆ ಮತ್ತೆ 22ಕ್ಕೆ ಸಿದ್ದರಾಮಯ್ಯ ಮತ್ತೆ ಹೇಳ್ಬೋದು ಮುಂದೆ. ಅದಕ್ಕೆ ಸಿದ್ದರಾಮಯ್ಯ ಮುಗೀತು 2022 ಕೊನೆಯದು. ಇದನ್ನು ಇಡ್ತಾ ಇದ್ದಾರೇನೋ, ಇವೆಲ್ಲ ನಾವು ಊಹೆಗಳು ಮಾಡ್ತಾಯಿದ್ದೀವಿ. ಎಲ್ಲ ನಡೆದ ನೆಲಘಟನೆ ಊಹೆ. ಒಂದು ನನ್ನ CM ಮಾಡಿರಿ, ಇಲ್ಲ ಯಾವಾಗ ಮಾಡ್ತೀರಿ ಹೇಳ್ರಿ, ಇಲ್ಲ ನೆಕ್ಸ್ಟ್ 22ಕ್ಕೆ ನನ್ನನ್ನು CM ಅಂತ ಮಾಡ್ತೀನಿ ಅನ್ನೋ ಗ್ಯಾರಂಟಿ ಕೊಡ್ರಿ. ಈ 6, 7, 10 ಗ್ಯಾರಂಟಿ ಅಂತಾರದು, ಇದು ಗ್ಯಾರಂಟಿ. DCM ಡಿ ಕೆ ಶಿವಕುಮಾರ್ ನೆಕ್ಸ್ಟ್ CM ಆಫ್ ದ ಕರ್ನಾಟಕ ಇನ್ 2028 ಅಂತ ಹೇಳ್ರಿ ಅನ್ನೋ ಸ್ಥಿತಿಗೆ ಅವ್ರು ಬಂದಾರ ಅಂತ ಅನಿಸ್ತದೆ. ಮೋಸ್ಟ್ಲಿ ಆ ಸ್ಥಿತಿಗೆ ಬಂದಿರ್ಬೋದು ಅಂತ ನಿಮಗೂ ಅನಿಸ್ತಿರ್ಬೋದು. ಅದೇ ಈಗ ನಡೆದ ಜೋರ ನೋಡು. ಮೇ 15ಕ್ಕೆ ಘೋಷಣೆ ಆಗ್ತದೆ ಇವರ ಮುಖ್ಯಮಂತ್ರಿ ಅಂತೇಳಿ ಮಾತಾಡ್ತಾ ಇದ್ದಾರೆ ಅವ್ರ ಬೆಂಬಲಿಗರು. ಅದು ಆಗ್ತದೋ ಇಲ್ಲೋ, ಅಂದರೆ ಆಗೋದಿಲ್ಲ ಅಂದರೆ 22 ಗ್ಯಾರಂಟಿ ಏನೋ, ಇಲ್ಲಪ್ಪ ನೀವು ಒಳ್ಳೆ ಮಾಡೋದಿಲ್ಲ ಅಂತಂದ್ರೆ ನನ್ನ ಹಾದಿ ನಮ್ಗೆ, ನಿಮ್ಮ ಹಾದಿ ನಿಮಗೆ ಹೇಳು ಧ್ವನಿನೇ ಅಲ್ಲದ ಧ್ವನಿಯಲ್ಲೇ ಆ ಒಂದು ದಿಟ್ಟತನದ ಮತ್ತು ಮಾತಾಡೋಲ್ಲೇ ಹೈಕಮಾಂಡ್ ಬಿಟ್ಟುಕೊಟ್ಟಿಲ್ಲ. ನಾವಿಬ್ಬರು ಬದ್ಧರಿದ್ದೀವಿ ಅನ್ನುವಂಥ ಮಾತನ್ನು ಅವ್ರು ಮಾತಾಡಿದ್ದಾರೆ. ಹೈಕಮಾಂಡ್ಗಳೆಲ್ಲರೂ ಬದ್ಧ ಅನ್ನುವಂಥದ್ದನ್ನು ಸತೀಶ್ ಅವರು ಹೇಳ್ತಾರೆ, ಡಿ ಕೆ ಶಿ ಅವರು ಹೇಳ್ತಾರೆ, ಸಿದ್ದರಾಮಯ್ಯರು ಹೇಳ್ತಾರೆ. ಆದರೂ ತಮ್ಮ ರಾಜಕೀಯ ಚತುರತೆಯನ್ನು ಚಾಲನ್ನು ನಡೆಸೋದು ನಿಲ್ಲಿಸಿಲ್ಲ ಅಲ್ವಾ? ನಿಮಗೇನು ಅನ್ನಿಸ್ತದ? ಡಿ ಕೆ ಶಿ ಅವರು CM ಆಗೇ ಆಗ್ತಾರೆ?
ಇಲ್ಲ 22 ಗ್ಯಾರಂಟಿ ಕೇಳ್ತಾ ಇದ್ದಾರೆ, ಒಟ್ಟು ಮಾಡೋದ್ರಲ್ಲಿ ಬಿಟ್ಟು ಹೋಗ್ತಾರಾ? ಎಲ್ಲದಕ್ಕೂ ನೀವೇ ಚರ್ಚೆ ಮಾಡಿ ಉತ್ತರಿಸ್ರಿ. ನಿಮ್ಮ ಕಾಮೆಂಟ್ ಬರುತ್ತೆ ತಿಳಿಸ್ರಿ. ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಆಗ್ತಾ ಇರಿ, ಜೊತೆಗೆ ನಮ್ಮ ಚಾನಲ್ನ ಹಂಚ್ತಾ ಇರಿ. ತಪ್ಪಿದ್ರೆ ತಿದ್ದು ಹೇಳ್ರಿ ಅಂತ ಹೇಳ್ತಾ, ಇದು H60 ನ್ಯೂಸ್ ಅರ್ಥ ದೇಶಧರ್ಮ ಸತ್ಯಕ್ಕೆ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.